ಟೀಮ್ ಇಂಡಿಯಾಗೆ ಬಳ್ಳಾರಿ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ. ಭಾರತದ ಆಟಗಾರರಿಗೆ ಶುಭ ಕೋರಿದ್ದಾರೆ. ಕ್ರಿಕೆಟ್ ಪ್ರೇಮಿಗಳು ಏನೇ ಕೆಲಸ ಇದ್ರೂ ಕೂಡ ಬಿಟ್ಟು ನಾವು ಪಂದ್ಯ ನೋಡ್ತೀವಿ ಅಂತ ಹೇಳಿದ್ದಾರೆ. ಇಂಡಿಯಾ ಪಾಕ್ ಮ್ಯಾಚ್ ಮುಂದೆ ಬೇರೇನು ಬೇಡ, ಎಲ್ಲಾ ಕೆಲಸಗಳನ್ನ ಬದಿಗೊತ್ತಿ ನಾವು ಈ ಮ್ಯಾಚ್ ಅನ್ನ ನೋಡ್ತೀವಿ. ಭಾರತದ ಆಟಗಾರರಿಗೆ ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತ ಶುಭ ಹಾರೈಸಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಭಾರತ ಗೆಲುವು ಸಾಧಿಸಲೇಬೇಕು. ಪಾಕ್ ವಿರುದ್ಧ ನಮ್ಮ ತಂಡದವರು ಗೆಲ್ಲೋದು ಖಚಿತ. TV5 ಕನ್ನಡದ ಮೂಲಕ ಟೀಮ್ ಇಂಡಿಯಾಗೆ ಅಭಿಮಾನಿಗಳು ವಿಶ್ ಮಾಡಿದ್ದಾರೆ. ದುಬೈನಲ್ಲಿ ವರ್ಲ್ಡ್ ಚಾಂಪಿಯನ್ ಕೂಡ ನಡೀತಾ ಇದ್ದು ಅದು ಇಂಡಿಯಾ ಮತ್ತು ಪಾಕಿಸ್ತಾನ ಇದೆ. ಎರಡಕ್ಕೆ ಅಷ್ಟೇ ಬದ್ಧ ಟೀಮ್ ಕೂಡ ಹೌದು. ಇನ್ನು ಈ ಟೀಮ್ಗಳನ್ನ ನೋಡಲಿಕ್ಕೆ ಬಳ್ಳಾರಿ ಜನರು ಕೂಡ ಕ್ರಿಕೆಟ್ ಅಭಿಮಾನಿಗಳು ಸಾಕಷ್ಟು ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಇದೀಗ ಬಳ್ಳಾರಿಯಲ್ಲಿ 36ರಿಂದ 37 ಬಿಸಿಲು ಹೇಗಿದೆಯೋ ಅಷ್ಟೇ ಈ ಬಿಸಿಲಿನ ಮಧ್ಯೆ ಕೂಡ ಈ ಪಂದ್ಯವನ್ನು ವೀಕ್ಷಿಸಲಿಕ್ಕೆ ನಮ್ಮ ಬಳ್ಳಾರಿ ಜನರು ಕೂಡ ಸಿದ್ಧರಾಗಿದ್ದಾರೆ. ಯಾವ ರೀತಿಯಾಗಿ ಹೈ ಪಿಚ್ ಮ್ಯಾಚ್ ಇರುತ್ತೋ ಅದನ್ನು ಯಾವ ರೀತಿಯಾಗಿ ವೀಕ್ಷಣೆ ಮಾಡಬೇಕು, ಎಷ್ಟು ಖುಷಿ ಇದೆ ಅನ್ನೋದನ್ನ ಕೇಳ್ತಾ ಹೋಗೋಣ. ಸರ್, ನೀವು ಅದನ್ನ ಯಾವ ರೀತಿಯಾಗಿ ನೋಡ್ತೀರಾ, ಎಷ್ಟು ಖುಷಿ ಇರುತ್ತೆ ಹೇಗೆ ಅಂತ? ಓನ್ಲಿ ಮೆಡಿಯಾಲಿಂದ ಅನಿಸ್ತಾ ಇದೆ ಸರ್. ಅಲ್ಲಿ ಮ್ಯಾಚ್ ನೋಡ್ಕೊಂಡ್ರೆ ಮಾತ್ರ ಇಂಡಿಯಾದ ಬಂದು ಒಂದು ಸೈಡ್ ಇದೆ. ಅಲ್ಲಿ ಏನು ಅದು ಈಸಿಯಾಗಿ ಹೊಡಿತಾರೆ ಇಂಡಿಯಾದವ್ರದ್ದು, ಏನು ಪ್ರಾಬ್ಲಮೇ ಇಲ್ಲ. ಯಾಕಂದರೆ ಸುಮ್ಮನೆ ನೋಡಲಿಕ್ಕೆ ಅವ್ರಿಗೆ ಟಫ್ ಅನಿಸ್ತಾ ಇದೆ. ಬಟ್ ಆ್ಯಸ್ ಎ ನಮಗೆ ನೋಡಿಕೊಂಡ್ರೆ ಬ್ಯಾಟಿಂಗ್ ವೈಸು, ಬಾಲಿಂಗ್ ವೈಸು, ಫೀಲ್ಡಿಂಗ್ ವೈಸು ಟೋಟಲಿ ನಮ್ಮದು ಸ್ಟ್ರಾಂಗ್ ಇದೆ. ಸರ್, ಈಗ ಒಂದು ಕಡೆ ಪಾಕಿಸ್ತಾನ ಅಂದರೆ ಅಷ್ಟೇ ಬದ್ಧ ವೈರಿ ಟೀಮ್. ಅದು ನಾಳೆ ನಡೆಯುವ ಮ್ಯಾಚಲ್ಲಿ ಯಾವ ರೀತಿ ರಣರೋಚಕವಾಗಿ ಆಡಬೇಕಂತ ನಿಮ್ಮ ಆಸೆ ಇದೆ? ಇಲ್ಲ, ಅಲ್ಲಿ ದುಬೈ ಪಿಚ್ ಹೆಂಗಿದೆ ಅಂದರೆ ಸರ್, ಅಬೌವ್ 300 ಹೋಗೋಕ್ಕೆ ಚಾನ್ಸಸ್ ಇಲ್ಲ. ಯಾಕಂದರೆ ಬರ್ತಾ ಸ್ಲೋ ಪಿಚಸ್ ಆಗುತ್ತೆ. ಅದು 270, 260 ಬಂತಂದರೆ ಒಂದು ಸೈಡ್ ಮ್ಯಾಚಸ್ ಅಲ್ಲೆಲ್ಲ ಆಗ್ತಿರೋದು. ಏನು ಪ್ರಾಬ್ಲಮ್ ಇಲ್ಲ. ಇಂಡಿಯಾಗಂತೂ ಒಂದು ಸೈಡೇ ಅನಿಸ್ತಾ ಇದೆ ಮ್ಯಾಚಸ್ ನೋಡಿದರೆ. ಅವರೆಲ್ಲ ಚೆನ್ನಾಗಿ ಆಡ್ತಾರೆ ಅಂತೇಳಿ ಒಂದು 3 ಜನ ಪ್ಲೇಯರ್ ಸೆಂಚುರಿ ಮಾಡ್ತಾರಂತ ನನ್ನ ಆಸೆ. ಬಾಲಿಂಗಲ್ಲಿ ಕೂಡ ಅಷ್ಟೇ ಇರುತ್ತೆ. ಬಾಲಿಂಗಲ್ಲಿ ಯಾರು ಸಮ್ಮಿ ಆಗಿರ್ಬೋದು, ಯಾರು ಬಾಲಿಂಗ್ ಚೆನ್ನಾಗಿ ಆಗ್ಬೋದು ಪಾಕ್ ಜೋಡಿ ಅಪೋಸಿಟ್ ಅಲ್ಲಿ? 1 ವರ್ಷ ಆದಮೇಲೆ ಬ್ಯಾಕಪ್ ಮಾಡಿದ್ದಾರೆ. ಮೊನ್ನೆ 5 ವಿಕೆಟ್ ತೊಗೊಂಡಿದ್ದಾರೆ. ಅವ್ರು ಒಳ್ಳೆ ಫಾರ್ಮಲ್ಲಿದ್ದಾರೆ ಶಮಿ ಅವರು. ಬಟ್ ಮತ್ತೆ ಕೂಡ ಪಾಕಿಸ್ತಾನ ಅಂದರೆ ಎಲ್ಲರಿಗೂ ಒಂಥರ ಜೋಶ್ ಇನ್ನೂ ಜಾಸ್ತಿ ಆಗುತ್ತೆ. ಬಟ್ ಅವರೇ ಮತ್ತೆ ಕಂಬ್ಯಾಕ್ ಮತ್ತೆ ಮಾಡ್ತಾರೆ, ಮತ್ತೆ 5 ವಿಕೆಟ್ ತೊಗೊತಾರೆ ಶಮಿ ಅವರು ಅಂತೇಳಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲ ಸ್ನೇಹಿತರು ಒಟ್ಟಿಗೆ ಕೂತ್ಕೊಂಡು ನೋಡೋ ಮ್ಯಾಚ್ ಇದೆ. ಯಾಕಂದರೆ ಎಲ್ಲಿ ರೋಡಲ್ಲಾಗಲಿ ಎಲ್ಲನಾಗಲಿ ಜನ ಇರಲ್ಲ. ಈ ಮ್ಯಾಚ್ ಎಷ್ಟು ಮುಖ್ಯ ಅಂದರೆ ಭಾರಿ ಮುಖ್ಯ ನಮಗೆ. 2017 ನಾವು ಪಾಕಿಸ್ತಾನ ಮೇಲೆ ಸೋತಿದ್ದೀವಿ. ಇದು ಇವಾಗ ಅವರೇ ಪಾಕಿಸ್ತಾನ ನೆಲದಲ್ಲಿ ಹೋಗಿ ಹೊಡಿಬೇಕಂದ್ರೆ ನಮಗೆ ಇವಾಗ ಹೊಡಿಲೇಬೇಕು. ಇದು ಕಂಪಲ್ಸರಿ ಹೊಡಿಲೇಬೇಕು. ಇದು ಹೊಡೆದೇ ನಾವು ಚಾಂಪಿಯನ್ಸ್ ಟ್ರೋಫಿ ಗೆದ್ದಂಗೆ. ಅದಕ್ಕೆ 2017 ಸೇಡು ಭಾರಿ ಇದಿದೆ ನಮಗೆ ಇವಾಗ. ಒನ್ ಸೈಡ್ ಮ್ಯಾಚ್ ಸರ್. ಇಂಡಿಯಾ 100% ಹೊಡಿತಾ ಇದೆ, ಸಾಧ್ಯನೇ ಇಲ್ಲ ಅದು. ಇನ್ನೊಂದು ನಮ್ಮ ವಿರಾಟ್ ಕೊಹ್ಲಿ ಆಡ್ತಾನೆ ಇವತ್ತು 100% 100 ಹೊಡಿತಾನೆ. ನಾಳೆ ನಡೆಯುವಂಥ ಮ್ಯಾಚ್ ರಜೆ ಸಂಡೇ ಇರುತ್ತೆ. ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ನೋಡ್ಬೇಕಂದು ಪ್ಲಾನ್ ಇಟ್ಕೊಂಡಿದ್ದೀವಿ. 100% ಫ್ಯಾಮ್ಲಿ, ನಮ್ಮ ಫ್ರೆಂಡ್ಸು ಎಲ್ಲ ಜೊತೆ ನೋಡ್ತೀವಿ. ಯಾಕಂದರೆ ಇಂಪಾರ್ಟೆಂಟ್ ಮ್ಯಾಚ್ ಇದು ನಮಗೆ. ಇಂಡಿಯಾ ಪಾಕಿಸ್ತಾನ ಅಂದ್ರೇ ಒಂದು ಜೋಶ್. ಆ ಮ್ಯಾಚ್ ನಾವು ಬಿಡೋಂಗಿಲ್ಲ, 100% ನೋಡ್ತೀವಿ. ಇದಿಷ್ಟು ಏನಂದರೆ ಬಳ್ಳಾರಿಯಲ್ಲಿರುವಂಥ ಕ್ರಿಕೆಟ್ ಅಭಿಮಾನಿಗಳ ಮಾತಾಗಿರುವಂಥದ್ದು. ಇನ್ನು ಇಂಡಿಯಾ ಮತ್ತು ಪಾಕಿಸ್ತಾನ ಅನ್ನುವಂಥ ಏನು ಹೈ ವೋಲ್ಟೇಜ್ ಮ್ಯಾಚ್ ಏನಿದೆ ನಾವು ಕುಟುಂಬ ಸಮೇತವಾಗಿ ನೋಡ್ತೀವಿ ಅಂತ ಹೇಳಿ TV5 ಜೊತೆಗೆ ಮಾತನಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ.